ಶಿವಲಿಂಗಪ್ಪ ಸಾರನ್ನು ಸಚಿವ ಸ್ಥಾನ ನೀಡಲೇಬೇಕು. ರಸ್ತೆ ತಡೆಗಟ್ಟುವ ಉದ್ದೇಶ ಇವತ್ತೇನಂತಂದ್ರ ನೂತನವಾಗಿ ಏನು ಇವತ್ತು DK ಶಿವಕುಮಾರ್ ಸಚಿವ ಸ್ಥಾನದಲ್ಲಿ ಇವತ್ತು ಅವರು CM ಆಗಿ ಪ್ರಮಾಣ ವಚನ ಇನ್ನೊಂದ್ 2 ದಿನದಲ್ಲಿ ಸ್ವೀಕಾರ ಮಾಡಬಹುದು. ನಮ್ಮ ಉದ್ದೇಶ ಏನಂತಂದ್ರ ನಮ್ಮ ಎಷ್ಟೋ ಜನ ದಲಿತ ಸಮುದಾಯದ ಮಿನಿಸ್ಟರ್ಗಳು ಏನದಾರ ಇವತ್ತಿಗೆ ನಾವು ವೋಟ್ ಬ್ಯಾಂಕ್ ಆಗಿ ಪರಿವರ್ತನೆ ಆಗ್ತೈತಿ. ನಮ್ಮ ಸ್ಥಾನಮಾನ ಯಾವತ್ತೂ ಕೂಡ ಸಿಗಲಾಗ್ಯದ. ನಾವು ಸ್ವತಂತ್ರ ಪೂರ್ವದಲ್ಲಿ ಆದ್ರೂ ಕೂಡ ಇವತ್ತಿಗೆ ನಾವು ಈಗ ವೋಟ್ ಹಾಕ್ಯಂತ ಬಂದಿದೀವಿ. ನಮ್ಮನ್ನ ಅವ್ರು ತೊಳ್ಕೊಂತ ಬರಕತ್ತಾರ. ಎಷ್ಟೋ ಬಲಗೈ ಸಮುದಾಯದಾಗ ನೋಡಿ CM ರೇಸ್ ಅಲ್ಲಿ ಇರ್ತಕ್ಕಂಥ SD ಮಾದೇವ್ ಅವರಿಗೆ ಇವತ್ತು ಸಚಿವ ಸ್ಥಾನ ಕೈ ಬಿಡುವಂತ ಸಂದರ್ಭ ಬರಕತ್ತದ. ನಮ್ಮ ಉದ್ದೇಶ ಏನಂತಂದ್ರ ಸನ್ಮಾನಿಸಿ ಏನು ನೆಕ್ಸ್ಟ್ ಕೊಡ್ಬೇಕು. ನಂಜುಂಡು ಮತಕ್ಷೇತ್ರದಲ್ಲಿ ಇವತ್ತು ಧ್ರುವನಾರಾಯಣ ಸರ್ ಮಗ ಆದಂತ ದರ್ಶನ್ ಧ್ರುವನಾರಾಯಣ ಅವ್ರಿಗೆ ಕೂಡ ಸಚಿವ ಸ್ಥಾನವನ್ನು ನೀಡ್ಬೇಕು. ಯಾಕಂದ್ರೆ ನಮ್ಮ ಸಮುದಾಯ ಬಹಳಷ್ಟು ಪ್ರಬಲ ಇದೆ, ಬಹಳಷ್ಟು ಶಿಕ್ಷಣವಂತರಿವಿ. ಯಾಕಂದ್ರೆ ಬರೀ ನಮ್ಗೆ ತೊಡ್ತಕ್ಕಂಥದ್ದೇ ಆಯ್ತು. ಇವತ್ತಿಗೆ ಕೂಡ ಸ್ಥಾನಮಾನದಲ್ಲಿ ಬಹಳಷ್ಟು ಲೆಫ್ಟ್ ಹಾಕೈತದ. ಮನೆ ನೋಡು, ಇದೇ ಡೆಲ್ಲಿಗೆ ಹೋಗ್ಬೇಕಾದಂತ ಸಂದರ್ಭದಲ್ಲಿ ಇದೇ CM ರೇಸ್ ಅಲ್ಲಿ ಇರ್ತಕ್ಕಂಥ ನಮ್ಮ ಯಾರು ಡಾಕ್ಟರ್ G ಪರಮೇಶ್ವರ್ ಅವ್ರಿಗೆ ಕೊಡ್ತೀನಿ ಅಂತ ಹೇಳಿದ್ರು. ಕೊಡ್ತೀನಿ ಅಂತ ಕೇಳಿ ಆಮೇಲೆ ಏನ್ ಹೇಳಿದ್ರು, ಇಲ್ಲಪ್ಪ DK ಶಿವಕುಮಾರ್ ಕೊಡ್ತೀನಿ ಅಂದ್ರಪ್ಪ. ರಾಜ್ಯ ನೂತನ ಮುಖ್ಯಮಂತ್ರಿಗಳ ಸಚಿವ ಸಂಪುಟದಲ್ಲಿ ಮಾಜಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ SD ಮಾಜಪುರ ಅವರಿಗೆ ಸಚಿವ ಸಂಪುಟದಲ್ಲಿ ಉನ್ನತ ಸಚಿವ ಸ್ಥಾನವನ್ನು ನೀಡುವಂತೆ ದಿನಾಂಕ 1/6/2026ರಂದು ಶಿವಪ್ರಕಾಶದಲ್ಲಿ ರಸ್ತೆ ತಡೆ ಪ್ರತಿಭಟನೆ ಮಾಡಿ ಹಮ್ಮಿಕೊಂಡು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರಿಗೆ ಒತ್ತಾಯಿಸುವ ಬಗ್ಗೆ ಈಗ ಮನವಿಪತ್ರ ಸಲ್ಲಿಸುತ್ತೇವೆ. ಸನ್ಮಾನಿಸಿ ಡಾಕ್ಟರ್ DG ಸಾಗರ್ ಸರ್ ಅವರ ಆದೇಶದ ಮೇರೆಗೆ ಸುಮಾರು ಇಡೀ ರಾಜ್ಯಾದ್ಯಂತ ಸುಮಾರು 28-30 ಜಿಲ್ಲೆಗಳಲ್ಲಿ ರಸ್ತೆ ಹೋರಾಟ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಬಂಧುಗಳೇ. ಈಗಾಗಲೇ ನಮ್ಮ ಹಿರಿಯ ನಾಯಕರು ಈ ಒಂದು ಹೋರಾಟ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಸಮಯದ ಅಭಾವ ಇದೆ, ಈಗಾಗಲೇ ಅಧಿಕಾರಿಗಳು ಬಂದಿದ್ದಾರೆ. ಈ ಒಂದು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತಾಡಲು ಅವಕಾಶ ಮಾಡಿಕೊಟ್ಟು ಕಾಂಗ್ರೆಸ್ ಪಕ್ಷ 2023 ಚುನಾವಣೆಯಲ್ಲಿ ಇಂದ ಸ್ವತಂತ್ರ ಸಿಕ್ಕಲಿಲ್ಲ. ಈ ದೇಶದಲ್ಲಿ ಚುನಾವಣೆ ನಡೆದಲ್ಲಿ ಇವತ್ತು ದಲಿತ ಸಮುದಾಯ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾ ಬಂದಿದೆ. ಅದು 23ರಲ್ಲಿ ಎಲ್ಲ ದಲಿತ ಸಮುದಾಯಗಳು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟು ಆ ಒಂದು ಬೆಂಬಲದಿಂದ ಇವತ್ತು ಸರ್ಕಾರ ರಚನೆ ಮಾಡಲಿಕ್ಕೆ ಅನುಕೂಲ ಆಯಿತು. ಆದರೆ ಇವತ್ತು ದಲಿತರ ನಾಯಕರನ್ನ ಕಡೆಗಣಿಸ್ತಕ್ಕಂಥ ಕೆಲಸ ನಡೀತಾನೆ ಇದೆ ಅಲ್ಲಿಂದ ಇಲ್ಲಿವರೆಗೂ. ಇವತ್ತ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಸಮುದಾಯದ ಮುಖಂಡರುಗಳು ಇವತ್ತು ಅವರು ಒಂದು ಶಕ್ತಿಯಿಂದ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರಕ್ಕೆ ಬಂದಂತ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದ್ರೆ ಅವ್ರಿಗೆ ಸಿಗ್ತಕ್ಕಂಥ ಒಂದು ಫಲ ಏನಿದೆ ಅಂತಂದ್ರೆ 0.